ಬಿಜೆಪಿ ಬಿ ಟೀಮ್ ಎಂದಿದ್ದಕ್ಕೆ ಅಸಾದುದ್ದೀನ್ ಓವೈಸಿ ಕೆಂಡವನ್ನು ಕಾರ್ತಾ ಇದ್ದಾರೆ. ಬಿಜೆಪಿ ಬಿ ಟೀಮ್ ಅಂತ ಕರೆದಿದ್ದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಅಸಾದುದ್ದೀನ್ ಓವೈಸಿ. ನಾವು ಬಿಜೆಪಿಯನ್ನ ಎಂದೂ ಕೂಡ ಸ್ವೀಕಾರ ಮಾಡಿಕೊಂಡವರಲ್ಲ ಹೇಳ್ತಾ ಇದ್ದಾರೆ. ಬಿಜೆಪಿ ಬಿ ಟೀಮ್ ಎಂದಿದ್ದಕ್ಕೆ ಅಸಾದುದ್ದೀನ್ ಓವೈಸಿ ಕೆಂಡಾಮಂಡಲವಾಗ್ತಾ ಇದ್ದಾರೆ. ಬಿಜೆಪಿಯ ಒಂದು ಬಿ ಟೀಮ್ ಅಂತ ಕರೆದವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಒಂದು ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಬಿಜೆಪಿಯನ್ನ ಯಾವತ್ತೂ ಕೂಡ ಸ್ವೀಕಾರ ಮಾಡಿದವರಲ್ಲ, ಒಪ್ಪಿಕೊಂಡವರಲ್ಲ. ನಮ್ಮನ್ನ ಬಿಜೆಪಿ ಬಿ ಟೀಮ್ ಎನ್ನಲು ನಿಮಗೆ ನೈತಿಕವಾದಂತಹ ಯಾವುದೇ ಹಕ್ಕಿಲ್ಲ. ನಾವು ನಮ್ಮ ಸಮಾಜದ ಒಂದು ಕಾಳಜಿಯಿಂದ ಜನರ ಒಂದು ಮನಸ್ಸನ್ನು ಗೆದ್ದಿದ್ದೇವೆ. ಯಾಕೆ ಹಂಗೆ ಹೇಳ್ತೀರಾ ನೀವು? ನಾವು ಯಾವ ಒಂದು ಬಿ ಟೀಮು ಅಲ್ಲ, ಯಾರ ಬಿ ಟೀಮು ಕೂಡ ಅಲ್ಲ. ನಾವು ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಯಾವ ಟೀಮೂ ಅಲ್ಲ. ನಾವು ಒಂದೊಮ್ಮೆ ಭಾರತದ ಪ್ರಮುಖ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ ನಾವು ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂಟೆಗೆ ಬರಬೇಡಿ ಅಂತ ಅಸಾದುದ್ದೀನ್ ಓವೈಸಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಓವೈಸಿ ಏನಿದೆ ಬಿ ಟೀಮ್ ಅಂತ ಹೇಳ್ತಾ ಇದ್ದೀರ ನೀವು. ಅಸಾದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ ನಮ್ಮನ್ನು ಬಿ ಟೀಮ್ ಅಂತ ಇದ್ದಾರೆ. ಅಲ್ಲ, ನಮ್ಮ ಪಕ್ಷದ ಒಂದು ನಾಯಕ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಒಂದು ಪಕ್ಷದ ಬಿ ಟೀಮು ಅಲ್ಲ, ಇನ್ನೊಂದು ಟೀಮು ಅಲ್ಲ, ಯಾವ ಟೀಮು ಅಲ್ಲ. ನಮ್ಮನ್ನು ಯಾಕೆ ಹಂಗೆ ಕರಿತೀರಿ? ಹಂಗೆ ಕರೆಯೋಕ್ಕೆ ನಿಮಗೆ ಏನು ಹಕ್ಕಿದೆ? ಯಾವ ನೈತಿಕ ಹಕ್ಕು ಕೂಡ ನಿಮಗಿಲ್ಲ. ನಮ್ಮ ಬಗ್ಗೆ ಮಾತನಾಡುವಂತಹ ಒಂದು ಯಾವುದೇ ಹಕ್ಕಿಲ್ಲ ನಿಮಗೆ. ನಾವು ಸಮಾಜದ ಕಾಳಜಿಯಿಂದ ಇರುವಂಥವರು, ಜನರ ಮನಸ್ಸನ್ನು ಗೆದ್ದಿರುವಂಥವರು, ಆ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ಯಾಕೆ ನೀವು ಈ ರೀತಿಯಾಗಿ ಹೇಳ್ತಾ ಇದ್ದೀರಾ? ನಮ್ಮ ಪಾರ್ಟಿ ಏನೇ ಆಗಲಿ, ನಾವಾಗಲಿ, ಯಾರು ಕೂಡ ನಾವು ಬಿ ಜೆ ಪಿಯ ಬಿ ಟೀಮ್ಗೂ ಸೇರಿಲ್ಲ, ಎ ಟೀಮ್ಗೂ ಸೇರಿಲ್ಲ, ನಾವು ಯಾವ ಟೀಮಿಗೂ ಸೇರಿಲ್ಲ. ನಾವು ಸ್ವತಂತ್ರರಾಗಿದ್ದೇವೆ. ನಮ್ಮ ಗುರಿ ಒಂದೇ, ಜನರ ಒಂದು ಒಳಿತಿಗಾಗಿ, ಜನರ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಕ್ಕಾಗಿ ನಾವು ಮುನ್ನುಗ್ಗುತ್ತಾ ಇದ್ದೀವಿ. ನಮ್ಮ ಪಕ್ಷ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಆ ರೀತಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಅಷ್ಟೇ. ನಾವು ಯಾರ ಕಡೆಗೂ ಕೂಡ ಇಲ್ಲ. ನಾವು ಏಕಾಂಗಿಯಾದಂತಹ ಒಂದು ನ್ಯಾಯವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದೊಮ್ಮೆ ಭಾರತದ ಒಂದು ಪ್ರಮುಖ ಪಕ್ಷವಾಗಿ ಹೊರಹೊಮ್ಮಲಿದೆ. ನಾವು ಹೊರಹೊಮ್ತೀವಿ ಮುಂದಿನ ದಿನಗಳಲ್ಲಿ, ನೋಡ್ತಾ ಇರಿ ಅಂತ ಹೇಳಿ ಅಸಾದುದ್ದೀನ್ ಓವೈಸಿ ಹೇಳ್ತಾ ಇದ್ದಾರೆ. ಬಿಜೆಪಿಯ ಒಂದು ಬಿ ಟೀಮ್ ಅಂದವರಿಗೆ, ಇನ್ನೊಂದು ರೀತಿಯಲ್ಲಿ ಬೇರೆ ರೀತಿ ಹೋಲಿಸಿ ಮಾತನಾಡಿದವರಿಗೆ ಸರಿಯಾದ ರೀತಿಯಲ್ಲಿ ಕೌಂಟರನ್ನು ಕೊಡ್ತಾ ಇದ್ದಾರೆ ಓವೈಸಿ. ಯಾರು ಕೂಡ ನೀವು ಈ ರೀತಿಯಾಗಿ ಹೇಳೋಕೆ ಹೋಗಬೇಡಿ. ನಿಮಗೆ ಯಾವುದೇ ಒಂದು ಹಕ್ಕಿಲ್ಲ. ನಮ್ಮ ಬಗ್ಗೆ ಮಾತನಾಡೋಕೆ ನಿಮಗೆ ಏನು ಕೂಡ ರೈಟ್ಸ್ ಇಲ್ಲ. ಯಾಕೆ ಮಾತನಾಡ್ತಾ ಇದ್ದೀರಾ? ಬಿ ಟೀಮ್ ಅಂತ ನೀವು ಹೆಂಗೆ ಹೇಳ್ತೀರಾ? ಯಾವ ಆಧಾರದ ಮೇಲೆ ಹೇಳ್ತೀರಾ? ನಮ್ಮ ಪಕ್ಷ ಏನೇ ಇದ್ರೂ ಕೂಡ ನಾವು ನಮ್ಮ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಡೆದುಕೊಂಡು ಹೋಗ್ತೀವಿ. ಒಂದಲ್ಲ ಒಂದು ದಿನ, ಮುಂದಿನ ದಿನಗಳಲ್ಲಿ ನಾವು ಭಾರತದ ಒಂದು ದೊಡ್ಡ ಪಕ್ಷವಾಗಿ, ಪ್ರಮುಖ ಪಕ್ಷವಾಗಿ ಬರ್ತೀವಿ. ನೋಡ್ತಾ ಇರಿ, ಕಾಯ್ತಾ ಇರಿ. ಈ ರೀತಿಯಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಸಾದುದ್ದೀನ್. ನಮ್ಮ ತಂಟೆಗೆ ನೀವು ಯಾರೂ ಬರೋಕ್ಕೆ ಹೋಗಬೇಡಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ. ನಾವು ಯಾರ ತಂಟೆಗೂ ಹೋಗಲ್ಲ. ನೀವು ಕೂಡ ನಮ್ಮ ತಂಟೆಗೆ ಬರಬೇಡಿ. ನಮ್ಮ ಪಾಡಿಗೆ ನಮ್ಮನ್ನು ಇರೋಕೆ ಬಿಡಿ, ಕೆಲಸವನ್ನು ಮಾಡೋಕ್ಕೆ ಬಿಡಿ. ಈ ರೀತಿಯಾದಂತಹ ಒಂದು ಕೌಂಟರ್ನ ಕೊಟ್ಟಿರುವಂಥದ್ದು ಅಸಾದುದ್ದೀನ್ ಓವೈಸಿ. ಈ ಒಂದು ವಿಚಾರವಾಗಿ ಬಿಜೆಪಿಯ ಒಂದು ಬಿ ಟೀಮ್ ಎಂದವರಿಗೆ ಈ ರೀತಿಯಾಗಿ ತಕ್ಕ ಉತ್ತರವನ್ನು ಕೊಟ್ಟಿರುವಂಥದ್ದು ಅಸಾದುದ್ದೀನ್. ಯಾರು ಕೂಡ ಮಾತನಾಡಬೇಡಿ, ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.